ಇರುವಂಗಿರ್ಬೇಕು, ಇದ್ದಂಗೂ ಇರಬೇಕು, ಇಲ್ಲದಂಗಿರ್ಬೇಕು, ಒಂದು ದಿವಸ ಅವ ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಸಾರ್ಥಕ ಜೀವನ ಅಷ್ಟೆ. ಇದ್ದಂಗಿರೋದು, ಇಲ್ಲದಂಗೂ ಇರೋದು, ಅವ ಕರೆದಾಗ ಎದ್ದು ಹೋಗಷ್ಟು ನಿಶ್ಚಿಂತೆಯಿಂದ ಇರುವುದಕ್ಕನ ಜೀವನ ಅಂತಾರೆ. ಅದನ್ನು ಅಂಥ ಜೀವನವನ್ನು ಸಂತರು ಕಟ್ಟಿದ್ದಾರೆ. ಅಂಥವರ ಅನುಗ್ರಹದಿಂದ ಸದಾ ಇಲ್ಲೆಲ್ಲ ಸಮಾಜ ಕಟ್ಟುವ, ನಾಡ ಕಟ್ಟುವ, ಚಿಂತನ ಮಾಡುವ ಹೃದಯಗಳು ಕುಂತಾವ. ಅಂಥವರ ಮಾರ್ಗದರ್ಶನದಲ್ಲಿ ನಾಡೆಲ್ಲ ಬೆಳಿಲಿ ಅಂತ ಆಶಿಸಿ ನಮ್ಮ ಮಾತುಗಳನ್ನು ಪೂಜ್ಯರು ಇಂದ ಗೌರವ ಸಮರ್ಪಣೆಯನ್ನ ಎಲ್ಲ ಹಿರಿಯರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ತರುವಾಯ ಕೆರೂರಿನ ಹಿರಿಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪೂಜ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ಒಂದು ವಿನಂತಿ. ಮೊದಲಿಗೆ ಇಂದು ಸಂತ ಸಾಯಿಬಾಬಾ ಅವರ ಸಮುದಾಯ ಭವನದ ಲೋಕಾರ್ಪಣಾ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಇಲ್ಲೊಂದು ಸಮುದಾಯ ಭವನ, ಇಲ್ಲಿನ ಎಲ್ಲ ಹಿರಿಯರು, ದಾನಿಗಳು ಇದನ್ನು ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಉಪಯೋಗ ಆಗುವಂಥ ಕೆಲಸ ಆಗಿದೆ. ಯೋಗಿ ಅನ್ನುವ ಶಬ್ದ ಏನಿದೆ, ಯೋಗಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ಗುಹೆಗಳಲ್ಲಿ ವಾಸ ಮಾಡ್ತಾರೋ ಅವರಷ್ಟೇ ಯೋಗಿಗಳಲ್ಲ, ಯಾರು ಮಠಗಳಲ್ಲಿರ್ತಾರೋ ಅವರಷ್ಟೇ ಯೋಗಿಗಳಲ್ಲ, ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಇದು ಲೋಕಕ್ಕೆ ಉಪಯೋಗವಾಗುವಂಥ ಲೋಕಾರ್ಪಣ ಕೆಲಸ ನಡೆದಿದೆ. ಉಪಯೋಗ ಆಗಬೇಕಾಗ್ತದೆ. ನಾವೊಂದು ಡಸ್ಟ್ಬಿನ್ ಇಟ್ಟಿರ್ತೀವಿ, ಡಸ್ಟ್ಬಿನ್ ಏನು ಹಾಕ್ತೀವಿ ಅದ್ರಾಗ ಎಲ್ಲ ವೇಸ್ಟ್ ಹಾಕ್ತೀವಿ. ವೇಸ್ಟ್ ಹಾಕುವಂಥ ಡಸ್ಟ್ಬಿನ್ ಮೇಲೆ ಬರೆದಿರ್ತೈತಿ ಯೂಸ್ ಮೀ ಅಂಥೇಳಿ. ಅಂದ್ರೆ ಕಸ ತುಂಬಿಕೊಳ್ಳುವ ಕಸದ ಪುಟ್ಟಿಯೂ ಸಹಿತ ನಾನು ಉಪಯೋಗಕ್ಕೆ ಮಾಡಿಕೊಡ್ರಿ ಅಂತ ಹೇಳಬೇಕಾದ್ರೆ ಮನುಷ್ಯ ಆಗದೇ ಇದ್ದರೆ ಹಾಗೆ ಹೇಳಿ ಜಗತ್ತಿನಲ್ಲಿ. ರಮಣ ಮಹರ್ಷಿಗಳಿದ್ರು, ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಪಾಲ್ ಬ್ರಂಟನ್ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ರು. ದೇವರಂದ್ರೆ ಹಿಂಗೆ ಇರಬೇಕಪ್ಪ ಅಂತಿದ್ರು ರಮಣ ಮಹರ್ಷಿಗಳನ್ನು ನೋಡಿ. ಅವರಿಗೆ ಕ್ಯಾನ್ಸರ್ ಆಗಿ ಎಲ್ಲೋ ಒಂದಿಷ್ಟು ಹುಳ ಹತ್ತಿತ್ತಂತೆ ದೇಹಕ್ಕೆ. ಡಾಕ್ಟ್ರ್ ಎಲ್ಲ ಬಂದು ಔಷಧ ಉಪಚಾರ ಮಾಡೋರು, ಇವ್ರು ಕೆಳಗೆ ಬಿದ್ದು ಹುಳ ಮತ್ತೊಳಗೆ ಹಾಕಿ ಅರಿಬಿ ಸುತ್ತಿದ್ರಂತ, ದೇಹದೊಳಗೆ ಹಾಕಿ. ಅವ್ರು ವೈದ್ಯರು ಕೇಳಿದ್ರಂತ, ಅಲ್ಲ ನಾವೆಲ್ಲ ನಿಮಗೆ ಆರಾಮ ಮಾಡ್ಬೇಕಂತೀವಿ, ನೀವು ನೋಡಿದ್ರೆ ಕೆಳಗೆ ಬಿದ್ದು ಹುಳ
ಮತ್ತು ಒಳಗೆ ಹಾಕಿ ಅರ್ಬಿ ಸುತ್ತಿರಲ್ಲ. ಅವಾಗ ಅವ್ರು ಹೇಳಿದ್ರಂತ ರಮಣರು, ಇದು ಇದ್ದಾಗಂತೂ ಯಾರಿಗೆ ಉಪಯೋಗ ಆಗಿಲ್ಲ, ಈಗ ಹೋಗಕತ್ತೈತಿ, ಲೋಕಕ್ಕೆ ಉಪಯೋಗ ಆಗ್ತಿಲ್ಲ ಗೊತ್ತಿಲ್ಲ, ಹೋಗುವಾಗ ಇದ್ದೇ ಕೊನೆಗೆ ಹುಳಾರ ತಿನ್ಲಿ ಅದಕ್ಕರ ಉಪಯೋಗ ಆಗ್ತೈತಲ್ಲ ಅಂತ ಹೇಳಿದ್ರಂತ. ದೇವನಿಗಾಗಿ ಇಷ್ಟು ಕೆಲಸ ಮಾಡುವ ಮನಸ್ಸುಗಳು, ದೇವನಿಗಾಗಿ ಇಷ್ಟೆಲ್ಲ ಕೆಲಸ ಮಾಡುವ ಮನಸ್ಸುಗಳು ಅದಾವ ನೋಡ್ರಿ ಭೂಮಿ ಮೇಲೆ. ಇನ್ನು ಇಲ್ಲಂತಲ್ಲ, ಜನ ಇರ್ತಾರ. ಕಟ್ಟುವ ಮನಸ್ಸುಗಳು ಬೇಕಲ್ಲ, ಕಟ್ಟುವ ಮನಸ್ಸುಗಳು ಬಹಳ ಮುಖ್ಯ ಐತಿ. ಈಗ ಗುರುಗಳು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿದ್ರೆ ಭಕ್ತಿಗೆಂತನ ಬಂದಿರ್ತಾರ ಅವ್ರು. ನಮಸ್ಕಾರ ಮಾಡಿ ಗುರುಗಳು ಕಲಸಕ್ರಿ ಆಶೀರ್ವಾದ ಕೊಟ್ರಂದ್ರೆ ಸಕ್ರಿನ ಎಣಿಸಿ ನಂಬರ್ ಹಚ್ಚು ಮಂದಿ ಐತಿ. ಈಗ ಅದ್ರ ಮಧ್ಯದೊಳಗೆ ಒಂದು ಗುಡಿ ಕಟ್ಬೇಕನ್ನ. ಒಬ್ಬ ಯಾವನು ಬಸ್ ಸ್ಟ್ಯಾಂಡ್ ಕಟ್ಟಿ ಕೂಡ್ತಿದ್ನಂತ. ಅವ ಏನಿಲ್ಲ, ಅಲ್ಲಿ ಚುಟ್ಟ ಸೇದೋದು ಇಲ್ಲಿ ಚುಟ್ಟ ಸೇದೋದು ಕಟ್ಟಿ ಕುಂದ್ರದು. ಮಂದಿ ಒಂದು ಮಾರುತಿ ಗುಡಿ ಇತ್ತು, ಆ ಮಾರುತಿ ಗುಡಿಗೆ ಭಾಳ ಜನ ನಡ್ಕೊತಿದ್ರು. ಅವ ಅಲ್ಲೇ ಕಟ್ಟಿ ಕುಂತಂತಿದ್ನಂತ. ಏನು ಜನ ನಡ್ಕೊತವ, ಏನು ಹೊಕ್ಕವ ದೇವ್ರ ಹತ್ರ, ಹಂಗೆ ಹತ್ತು ಲೈನ್ ಹತ್ತವ, ಏನು ಕೊಡ್ತಾನೆ ದೇವ್ರ. ಅವ ಏನು ಕೆಲಸ ಮಾಡವಲ್ಲ, ಏನಲ್ಲಿ ಬರೀ ಚುಟ್ಟ ಸೇದ್ಕೊಂತ ಅಲ್ಲೆಲ್ಲಿ ಕಟ್ಟಿ ಮೇಲೆ ಕುಂದ್ರವ. ಒಂದು ದಿವ್ಸ ಅವನಿಗೆ ಚುಟ್ಟಕ್ಕೆ ರೊಕ್ಕಿಲ್ಲಾರ್ದಂಗೆ ಆಯ್ತು. ಮತ್ತು ಇಷ್ಟು ಮಂದಿ ಹೋಗ್ತಾರೆ, ನಾನು ನೋಡೋಣ ಒಂದು ಸಲ ಪರೀಕ್ಷೆ ಮಾಡೋಣ. ಹೋಗಿ ಮಾರುತಿ ಗುಡಿ ಗಂಟೆ ಹೊಡೆದು, ಈಗ ಅಕಸ್ಮಾತ್ ಇಷ್ಟು ಮಂದಿ ನಡ್ಕೊತಾರಲ್ಲ, ನಿನ್ನ ಹತ್ರ ಸತ್ಯ ಇತ್ತು ಅಂದ್ರೆ ಇವತ್ತು ನಮ್ಮ ಚುಟ್ಟಕ್ಕೆ ರೊಕ್ಕಿಲ್ಲ, 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಪುಕ್ಕಟೆ ಮತ್ತು ದುಡ್ದಲ್ಲ, 100 ರೂಪಾಯಿ ಸಿಗ್ಬೇಕು ನಮಗೆ. ಮತ್ತು ನಾವೇನು ಸಾಮಾನ್ಯ ಭಕ್ತರಲ್ಲ, ಮತ್ತು ನಿನ್ನ ಋಣದಾಗಿರೋರಲ್ಲ. ನೀವು 100 ರೂಪಾಯಿ ಇವತ್ತು ನಮಗೆ ಕೊಟ್ಟೆ ಅಂದ್ರೆ ಮತ್ತೆ 50 ರೂಪಾಯಿ ತಂದು ನಿನ್ನ ಹುಂಡಿಗೆ ಹಾಕಿ ಹೋಗ್ತೀವಿ ನಾವು. ಅವ ಗುಡಿ ಬಿಟ್ಟು ಹಿಂಗೆ ಹೊರಗೆ ಬರೋದ್ರಾಗ, ದಾರಿಗೆ ಬರೋದ್ರಾಗ ಒಂದು 100 ನೋಟ್ ಬಿದ್ದಿತ್ತಲ್ಲಿ. ದಾರಿಗೆ ಬರಾಕತ್ತಿದ್ದ, ಹೋಗುವಾಗ ಒಂದು ನೋಟ್ ಸಿಕ್ತು. ನೋಟ್ ಹಿಂಗೆ ಕೈಯಾಗ ಹಿಡ್ಕೊಂಡು ನೋಡ್ದ, ಅವನಿಗೆ ಅನ್ನಿಸ್ತು ಅದು 50 ನೋಟ್ ಬಿದ್ದಿತ್ತು. ಅವ ಅಂದ, ನೀ ಎಷ್ಟು ಸತ್ತುಳ್ಳವದಿ, ನನಗೆ ಕಾಣಿಕಾಯನ್ನು ಕೊಟ್ಟು ನಂದು ಮುಟ್ಟಿಸ್ದಿ, ಮತ್ತು ನಿಂದು 50 ರೂಪಾಯಿ ಮುರ್ಕೊಂಡಾಗ ಕೊಟ್ಟಿಯಲ್ಲ ನೀನು ಅಂತ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕೋರು ಇವ್ರು. ಅದಕ್ಕೆ ಅವ ಮಾರುತಿ ಎಂಥವ್ರು ಇರ್ತಾರಂತ ತಿಳ್ಕೊಂಡನ. ನೀವು ಹೋದಾಗ ನಿಮ್ಮ ಕಡೆ ಮುಖನ ಮಾಡೋದಲ್ಲ, ಹಿಂಗೆ ಹಳ್ಳೆ ನಿಂತು ಬಿಟ್ಟಿರ್ತಾನತ್. ಅಂದ್ರೆ ಜನ ಇಂಥದ್ರ ಮಧ್ಯದೊಳಗೂ ಸಹಿತ ಒಂದು ಲೋಕಕ್ಕೆ ಅರ್ಪಣೆ ಆಗುವಂಥ ಒಂದು ಸಮುದಾಯ ಭವನ ಕಟ್ಟಿದ್ದು, ಇಂಥ ಕೆಲಸಗಳು ಆಗ್ತಿರ್ಬೇಕು. ಮನುಷ್ಯ ಲೋಕಕ್ಕೆ ಉಪಯೋಗಿ ಆಗಬೇಕಲ್ಲ. ಯಾಕಂದ್ರೆ ಮನುಷ್ಯ ಈ ಜಗತ್ತಿಗೆ ಬರುವಾಗ ಏನನ್ನೂ ತರಲಿಲ್ಲ, ಎಲ್ಲವೂ ಸಹಿತ ನಿಸರ್ಗ ನಮಗೆ ಪುಕ್ಕಟಿಯಾಗಿ ಕೊಟ್ಟೈತಿ. ನೀವು ನೋಡ್ರಿ, ಮನುಷ್ಯಾಗ ಹಿಂಗೊಂದು ಬ್ಲೇಡ್ ಹಾಕ್ರಿ ನೀವು, ರಕ್ತ ಬರ್ತೈತೆ ಇಲ್ಲ? ಈ ಮೈಯಾಗಿರೋದು ರಕ್ತ, ಕೀವು, ಮಾಂಸ. ಈ ರಕ್ತ ಕೀವು ಬ್ಲೇಡ್ ಹಾಕಿದ್ರೆ ರಕ್ತ ಬರ್ತೈತಿ, ಕೀವು ಬರ್ತೈತಿ, ಮಾಂಸ ಸಿಗ್ತೈತಿ. ಇದರ ಮಧ್ಯದೊಳಗೆ ತಾಯಿಯ ಎದೆ ಹಾಲಿಟ್ಟು ಕಳಿಸಿದ್ನಲ್ಲ ನಮಗೆ. ರಕ್ತ ಮಾಂಸಗಳ ಮಧ್ಯದ ಮುದ್ದೆಯಲ್ಲಿ ಮಧುರತೆಯನ್ನು ತುಂಬಿಟ್ಟು ಕಳಿಸಿದವನಾರು ಈ ಜಗತ್ತಿಗೆ. ನೀರೈತಿ, ನೀರು ನೀವು ವಿದ್ಯುತ್ ಶಕ್ತಿ ಎಲ್ಲಿದ್ದು ಬರ್ತೈತಿ ಹೇಳ್ರಿ? ನೀರಿನೊಳಗಿಂದ ಬರ್ತೈತಿಲ್ಲ. ಮತ್ತು ನೀರು ಕುಡಿದ್ರೆ ಯಾರಿಗಾರ ಕರೆಂಟ್ ಶಾಕ್ ಹೊಡೆದೈತಿ ಅಂದ್ರೆ ಜಲದೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನಾರು. ನೀರಿನೊಳಗ ಅಗ್ನಿ ಐತಿ, ಅವ್ರ ಲಿಸ್ಟ್ನಾಗ ಬರಬಾರ್ದನ್ನು. ಕಟ್ಟಬೇಕು, ಜೀವನ ಕಟ್ಟಬೇಕು, ಲೋಕಕ್ಕೆ ಒಳ್ಳೆಯದಾಗುವುದನ್ನು ಕಟ್ಟಬೇಕು. ಕಟ್ಟಿ ಒಳ್ಳೆಯ ಕೆಲಸ ಮಾಡಿ ಒಂದು ದಿವ್ಸ ಹೋಗೋದಿಲ್ಲ, ಯಾರು ಖಾಯಂ ಇರುವುದಿಲ್ಲ. ಮಾಡಬೇಕು, ಮಾಡ್ದಂಗಿರ್ಬೇಕು. ಎಷ್ಟು ಚಲೋ ಕೆಲಸ ಇಲ್ಲಿ ಸಾಯಿಬಾಬಾನ ಗುಡಿ ಕಟ್ಟ್ಯಾರ. ಮತ್ತು ಇವತ್ತು ಪಾಪಲ್ಲಿ ಮಹಿಳಾ ಬ್ಯಾಂಕ್ ಒಂದು ಉದ್ಘಾಟನೆ ಇತ್ತು, 10 ವರ್ಷದ ಕೆಲಸ ಅವ್ರದ್ದು. ಚಲೋ ಕೆಲಸ ನಿಮ್ಮ ಊರೊಳಗೆ ನಡೆದಿದೆ. ಇಂಥ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು. ನಮ್ಮ ಕಡೆಯಿಂದ ಏನು ಸಾಧ್ಯ ಐತಿ ಮಾಡೋದು. ಈಗ ಒಂದು ದೀಪ ಇರ್ತದೆ ನೋಡಿ, ದೀಪ ಅದು 100 ದೀಪಗಳನ್ನು ಹಚ್ತೈತಿ.
ನೂರಾರು ದೀಪಗಳನ್ನು ಹಚ್ಚಿದ್ರು ಎಂದೂ ದೀಪ ನಾನು ಬಡವ ಅಂತದ್ರ ಭಾವದೊಳಗೆ ಬಂದಿಲ್ಲ. ಹಂಗೆ ಮನುಷ್ಯ ತಾನು ದುಡಿತಿರಬೇಕು, ಬೆಳಗ್ತಿರಬೇಕು, ಸಮಾಜದ ನೂರಾರು ಕೆಲಸಕ್ಕೂ ಬೆಳಕಾಗಬೇಕು, ದೀಪದಂತೆ ಬದುಕಬೇಕು. ದೀಪಕ್ಕೆ ಬಡತನ ಬಂದಿಲ್ಲ ಅಂದ ಮೇಲೆ ದೀಪ ಹಚ್ಚುವ ಮನುಷ್ಯನ ಎದೆಗೂ ಬಡತನ ಬರಬಾರದು. ಇದು ಕಲಿಯುವುದು ಮನುಷ್ಯ. ಇಂಥ ಒಳ್ಳೆಯ ಕೆಲಸ ಸದಾ ನಡೀತಿರ್ಬೇಕು, ಮಾಡ್ತಿರ್ಬೇಕು, ದೂರ ಇರಬೇಕಷ್ಟೆ. ಪೂಜ್ಯ ಕೃಷ್ಣಾನಂದ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಗೀತೆ, ಇಂಥ ಒಳ್ಳೊಳ್ಳೆಯ ಮಾತುಗಳು ನೆನಪಿಡುವುದು. ಇಲ್ಲೆಲ್ಲ ಅವ್ರು ನೋಡಿ ಗೀತೆ ಹೇಳ್ತಾ ಇದ್ದಾರ ಮತ್ತು ಭಾಗವತ ಹೇಳಿದರು. ಸಮಯ ಸಿಕ್ಕಾಗ ಎರಡು ಮಾತು ತಲೆಯಾಗಿ ಬೀಳ್ಬೇಕವು. ಈಗ ನೀವು ಮಕ್ಕಳಿಗೆ, ಈಗ ವಿಶೇಷ ಚೇತನ ಮಕ್ಕಳಿರ್ತಾರೆ, ಅವರಿಗೆ ಅಂಗವೈಕಲ್ಯ ಆಗ್ತದೆ. ಅಂದ್ರೆ ಕಾಲು ಕಳ್ಕೊಬಾರ್ದು ಅಂತ ನೀವೇನು ಹಾಕ್ತಾರೆ, ಈಗ ಪೋಲಿಯೋ ಡ್ರಾಪ್ ಹಾಕ್ತಾರಿಲ್ಲ, ಹಾಂ, ಅಂದ್ರೆ 1-2 ಹನಿ ಪೋಲಿಯೋ ಡ್ರಾಪ್ ಹಾಕಿದ್ರೆ ಅಂಗವೈಕಲ್ಯ ಬರುವುದಿಲ್ಲ ಅಂತ. ಆಶ್ಚರ್ಯ ಏನು ಅಂದ್ರೆ ಇಂಥವ್ರೆಲ್ಲ ದೊಡ್ಡವ್ರ ಮಾತು ಕೇಳ್ತಿರ್ಬೇಕು. ಯಾಕಂದ್ರೆ ಬರೇ ಕಾಲಿಗೆ ಅಷ್ಟೇ ಅಂಗವಿಕಲತೆ ಬರೋದಿಲ್ಲ, ಮನಸ್ಸಿಗೂ ಅದು ಕೆಟ್ಟಿತು ಅಂದ್ರೆ ಅದಕ್ಕೂ ಅಂಗವಿಕಲತೆನೇ ಅಂತಾರೆ. ಇದಕ್ಕೆ ಹೆಂಗೆ ಕಾಲ ಚಲೋ ಆಗಬೇಕಾದ್ರೆ ಕಾಲ ಅದು ಇದು ಆಗಬಾರ್ದು, ಊನ್ ಆಗಬಾರ್ದು ಅಂದ್ರೆ ಅದಕ್ಕೆ ಪೋಲಿ ಡ್ರಾಪ್ ಹಾಕಬೇಕು. ಮನಸ್ಸು ವಿಕಲ ಆಗಬಾರ್ದು ಅಂದ್ರೆ ಇದಕ್ಕೆ ದೊಡ್ಡವರು ಹೋಲಿ ಡ್ರಾಪ್ ಹಾಕ್ತಿರ್ಬೇಕು. ಇದಕ್ಕೆ ಅಂದಾಗ ಇದು ವಿಕಲ ಆಗೋದಿಲ್ಲ. ಪೋಲಿಯೋ ಡ್ರಾಪು ಹಾಕಬೇಕು, ಹೋಲಿ ಡ್ರಾಪ್ನು ಹಾಕ್ತಿರ್ಬೇಕು ಇದಕ್ಕೆ. ಸೊ ಇದರ ಮಧ್ಯದೊಳಗೆ ದೇವರು ಏನೊಂದು ಜೀವನ ಕೊಟ್ಟನಲ್ಲ, ಸುಮ್ಮ ಚಂದ ಕಳೆಯುವುದು. ಇರುವಂಗಿರ್ಬೇಕು, ಇದ್ದಂಗೂ ಇರಬೇಕು, ಇಲ್ಲದಂಗಿರ್ಬೇಕು, ಒಂದು ದಿವಸ ಅವ ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಸಾರ್ಥಕ ಜೀವನ ಅಷ್ಟೆ. ಇದ್ದಂಗಿರೋದು, ಇಲ್ಲದಂಗೂ ಇರೋದು, ಅವ ಕರೆದಾಗ ಎದ್ದು ಹೋಗಷ್ಟು ನಿಶ್ಚಿಂತೆಯಿಂದ ಇರುವುದಕ್ಕನ ಜೀವನ ಅಂತಾರೆ. ಅದನ್ನು ಅಂಥ ಜೀವನವನ್ನು ಸಂತರು ಕಟ್ಟಿದ್ದಾರೆ. ಅಂಥವರ ಅನುಗ್ರಹದಿಂದ ಸದಾ ಇಲ್ಲೆಲ್ಲ ಸಮಾಜ ಕಟ್ಟುವ, ನಾಡ ಕಟ್ಟುವ, ಚಿಂತನ ಮಾಡುವ ಹೃದಯಗಳು ಕುಂತಾವ. ಅಂಥವರ ಮಾರ್ಗದರ್ಶನದಲ್ಲಿ ನಾಡೆಲ್ಲ ಬೆಳಿಲಿ ಅಂತ ಆಶಿಸಿ ನಮ್ಮ ಮಾತುಗಳನ್ನು ಪೂಜ್ಯರು ಇಂದ ಗೌರವ ಸಮರ್ಪಣೆಯನ್ನ ಎಲ್ಲ ಹಿರಿಯರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ತರುವಾಯ ಕೆರೂರಿನ ಹಿರಿಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪೂಜ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ಒಂದು ವಿನಂತಿ. ಮೊದಲಿಗೆ